ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು. ನಮಗೆ ಶಿವರಾತ್ರಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್. ನಮಗೆ ನಾಳೆ ಹಬ್ಬಕ್ಕಿಂತ ಇವತ್ತೇ ಹಬ್ಬ. ಯಾಕಂತಂದರೆ ನಮ್ಮ ಮನೇಲಿ ಹಸ್ತಿದ್ಬಿಟ್ಟು ಅಂದರೆ ಮಮ್ಮಿ ಉಪವಾಸ ಇದ್ದು ಏನು ದೇವರಿಗೆ ಪೂಜೆ ಆಗೋವರೆಗೂ ಉಪವಾಸ ಇದ್ದು, ಆಮೇಲೆ ಪೊಂಗಲೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಅವರು ಉಪವಾಸನ ಕಟ್ ಮಾಡೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮನೆ ದೇವರ ಹಬ್ಬ. ಶಿವರಾತ್ರಿ ಹಬ್ಬ ಅಂತಂದರೆ ನಮ್ಮ ಡ್ಯಾಡಿ ಅವ್ರೇನಿದ್ದಾರಲ್ವ ಅವ್ರ ಮನೆ ದೇವರ ಹಬ್ಬ. ನಾನು ಪ್ರತಿ ಸಲ ಮಮ್ಮಿ ಜೊತೆ ಉಪವಾಸ ಇದ್ದು ಆಮೇಲೆ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ಆಮೇಲೆ ಪೂಜೆ ಆದಮೇಲೆನೇ ಊಟ ಅಂದರೆ ಏನು ಅದು ಪೊಂಗಲ್ಲಿಂದನೇ ಉಪವಾಸನ ಕಟ್ ಮಾಡ್ತಾಯಿದ್ವಿ. ಈ ಸಲ ನಾನು ಉಪವಾಸ ಎಲ್ಲ ಮಮ್ಮಿ ಪಾಪ ಎಲ್ಲ ಕೆಲಸನೂ ಮುಗಿಸಿ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಟೈಮ್ ಬಂದು 11:30 ಆಗಿದೆ. ನನಗೆ ಏನು ಇವಾಗ ಕೆಲಸ ಕೊಟ್ಟಿರೋದು ಅಂತಂದರೆ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡಬೇಕು ಮತ್ತು ದೇವ್ರ ಮನೆ ರೆಡಿ ಮಾಡೋದು ನನ್ನ ಕೆಲಸ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಅಲ್ವಾ. ಸೊ ಎಷ್ಟೋ ವರ್ಷ ಆದಮೇಲೆ, ಎಷ್ಟು ದಿನ ಆದಮೇಲೆ, ತಿಂಗಳುಗಳಾದಮೇಲೆ ಜಡೆ ಹಾಕಿದ್ದೀನಿ. ಹೀಗೆ ಗ್ರೋತ್ ಆಗ್ತಿದೆ ಅಲ್ವಾ. ಸೊ ಹಾಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಕ್ಕಾಗ್ದೆ. ಬಟ್ ಓಕೆ, ಚೆನ್ನಾಗಿ ಕಾಣಿಲ್ಲ ಅಂದರೆ ಯಾರು ಬೈಕೋಬೇಡಿ. ಗ್ರೋತ್ ಆಗಲಿ ಫಸ್ಟು. ಒಂದು ಸೆಕೆಂಡ್. ಹಾಂ, ಸೊ ನಮಗೆ ಏನು ಅಂತಂದರೆ ಒಲೆಯಮ್ಮಂಗೆ ಪೂಜೆ ಮಾಡಬೇಕು ಅಂದರೆ ಒಲೆ. ಅವಾಗೆಲ್ಲ ಒಲೆನೇ ಇತ್ತು, ಅಡುಗೆ ಮಾಡ್ತಿದ್ದು ಒಲೆಯಿಂದನೇ ಅಡುಗೆ ಮಾಡ್ತಾ ಇದ್ದಿದ್ದು. ಒಲೆಗೆ ಮೊದಲು ಪೂಜೆನ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ರು. ಇವಾಗೆಲ್ಲ ಒಲೆ ಎಲ್ಲ ಕಮ್ಮಿ, ಒಲೆ ಇಲ್ಲ, ಎಲ್ಲ ಗ್ಯಾಸ್ ಸ್ಟವ್ವು ಈ ಥರ ಎಲ್ಲ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ಗೆನೇ ನಾನು ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ, ಕುಂಕುಮ, ವಿಭೂತಿ, ಹೂವು ಎಲ್ಲ ಇಟ್ಟಿದ್ದೀನಿ. ಪೂಜೆ ಮಾಡೋದು ಒಂದು ಬಾಕಿ. ಇವಾಗ ನಾನು ಪೂಜೆ ಮಾಡಿಬಿಟ್ಟು ಒಲೆ ಹಚ್ಚೋದಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ನಂತರ ಈಗ ಪೊಂಗಲ್ ಮಾಡ್ಕೊಬಿಡೋಣ ಬೇಗ ಬೇಗ. ಯಾಕಂತಂದರೆ ಮಮ್ಮಿ ಮೆಡಿಕೇಷನ್ನಲ್ಲಿರೋದ್ರಿಂದ ಎವ್ರಿ ಡೇ ಅವರು ಮೆಡಿಸನ್ನ ತೊಗೋಬೇಕು, ಅವ್ರಿಗೆ ಆಗಲ್ಲ. ಆದರೂ ಇವತ್ತು ಎಲ್ಲ ಕೆಲಸಗಳನ್ನ ಮುಗಿಸಿ ತುಂಬಾ ಅದೇ ಜೋಶಲ್ಲಿ, ಅದೇ ಖುಷಿಯಲ್ಲಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ದೇವ್ರ ಮನೆ ರೆಡಿ ಮಾಡಿಬಿಟ್ಟು ಪೊಂಗಲು ರೆಡಿ ಇತ್ತು ಅಂತಂದರೆ ಪೂಜೆ ಮಾಡಿ ಅವರು ನೈವೇದ್ಯಕ್ಕಿಟ್ಟು ಅವರು ಊಟನ ಮಾಡ್ಬೋದು. ಸೊ ಬನ್ನಿ ಇವಾಗ ಶುರು ಮಾಡೋಣ. ನಾನು ಈ ಥರ ನಮ್ಮ ಮನೆ ಒಲೆನ, ಗ್ಯಾಸ್ ಸ್ಟವ್ನ ರೆಡಿ ಮಾಡಿದ್ದೀನಿ. ಯಾಕಂತಂದರೆ ಹೆಣ್ಮಕ್ಳಿಗೆ ಆಯುಧ. ಯಾವಾಗ್ಲೂ ಖುಷಿಯಾಗಿ ಅಡುಗೆ ಮಾಡಿ ಬಡಿಸ್ತೀವಿ ಅಂತಂದರೆ ಅಷ್ಟೇ ರೆಸ್ಪೆಕ್ಟ್ನ ಮಾಡಬೇಕು ಒಲೆಗೂ ಕೂಡ. ಒಲೆ ದೇವ್ರ ಸಮಾನ ಅಲ್ವಾ. ಹಂಗಾಗಿ ನಾನು ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಇವಾಗ ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ಪೊಂಗಲ್ ಮಾಡ್ಕೊಳ್ಳೋಣ. ಇವಾಗ ನಾನು ಪೊಂಗಲ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಹೆಸರುಬೇಳೆನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ಫಸ್ಟು ಹೆಸರುಬೇಳೆನ ಹುಡ್ಕೊಂಡು ಆಮೇಲೆ ತೊಳೆದು ಅಕ್ಕಿ ಜೊತೆ ಹಾಕಿ ಕೂಗಿಸ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಮಾಡಲ್ಲ. ಹೆಸರುಬೇಳೆ ಬೇಕು ಅಷ್ಟು ನೋಡಾಕೊಳ್ಳೋಣ. ಸ್ವೀಟ್ ಪೊಂಗಲ್ಗಾಗಲಿ ಖಾರ ಪೊಂಗಲ್ಗಾಗಲಿ ಹೆಸರುಬೇಳೆ ತುಂಬಾ ಒಂದು ಟೇಸ್ಟ್ನ ಜಾಸ್ತಿ ಮಾಡೋ ಶಕ್ತಿ ಇದೆ. ಸೊ ಇವಾಗ ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಳ್ಳೋಣ. ಹೋದ ವರ್ಷ ತುಂಬಾ ಚೆನ್ನಾಗಿತ್ತು. ನಾವು ಜಾಗರಣೆ ಎಲ್ಲ ಮಾಡಿದ್ವಿ ಶಿವರಾತ್ರಿ ಹಬ್ಬದಲ್ಲಿ. ಅದು ಏನೋ ಒಂಥರ ಸ್ವೀಟ್ ಮೆಮೊರಿ. ಆ ಸ್ವೀಟ್ ಮೆಮೊರಿಯಲ್ಲೂ ಒಂದು ಬೇಜಾರಾಗೋ ವಿಷಯ ಅಂತಂದರೆ ಹೋದ ವರ್ಷ ಶಿವರಾತ್ರಿಗೆ ನನ್ನ ಕಸಿನ್ ಬಂದು ಹಠ ಮಾಡಿಕೊಂಡು ಕರ್ಕೊಂಡು ಹೋಗಿಲ್ಲ. ಜಾಗರಣೆಗೆ ಹೋಗೋಣ ಅಕ್ಕ ಅಂದ್ಕೊಂಡು ಅವಳ ತಂಗಿ ಎಲ್ಲರೂ ಹೋಗಿದ್ವಿ. ಆದರೆ ಒಂದು ವರ್ಷ ಎಷ್ಟು ಬೇಗ ಆಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಈ ವರ್ಷ ಅವನಿಲ್ಲ, ನಮ್ಮ ಜೊತೆನೇ ಇಲ್ಲ. ಅದು ತುಂಬಾ ಒಂಥರ ನನಗೆ ಬೇಜಾರಾಗ್ತಾ ಇದೆ. ಹೋದ ವರ್ಷ ಎಷ್ಟು ಚೆನ್ನಾಗಿತ್ತು ಶಿವರಾತ್ರಿ. ಅದು ಎಷ್ಟು 10:30, 11 ಗಂಟೆಗೆ ಜಾಗರಣೆ ದೇವಸ್ಥಾನಕ್ಕೆ ಹೋಗಿದ್ವಿ ನಾವೆಲ್ಲ. ರಿಟರ್ನ್ ಆಗಿದ್ದು ಮೀಟಿಂಗ್ 1:30-2 ಗಂಟೆ. ಲೈಫು ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು, ಎಷ್ಟು ಬೇಗ ಇದೆಲ್ಲ ಆಗೋಯ್ತು ಅನ್ನೋದು ನಿಜ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಂಗಾಗಿ
ಏನಿಲ್ಲ, ಇವಾಗ ಇದನ್ನ ಹುರ್ಕೊಂಡು ಇದಕ್ಕೆ ಅಕ್ಕಿ ಹಾಕಿ ವಾಶ್ ಮಾಡಿಕೊಂಡು ಒಂದು 2 ವಿಸಲ್ ಬರ್ಸ್ಕೋಬೇಕು ಅಷ್ಟೇನಿಲ್ಲ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಹಾಕಿ ಬೆಲ್ಲ ಎಲ್ಲ ಹಾಕಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅಂದರೆ ಲಾಸ್ಟ್ ಹಬ್ಬದಲ್ಲೆಲ್ಲ ಫೋಟೋ ಎಲ್ಲ ಒರೆಸಿದ್ವಿ ಅಲ್ವಾ. ಇವಾಗ ಏನಿಲ್ಲ, ಹೂವೆಲ್ಲ ತೆಗೆದು ಒರೆಸಿ ನೀಟಾಗಿ ವಿಭೂತಿ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡೋದು. ಸೊ ಬನ್ನಿ ಇವಾಗ ಬೇಗ ಬೇಗ ಮಾಡಿಬಿಡೋಣ. ನಮ್ಮ ಮನೆ ದೇವ್ರ ಮನೆ ರೆಡಿ ಆಯಿತು. ಮತ್ತು ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಾನು ಪೂಜೆ ಮಾಡಬೇಕು. ಇಲ್ಲ ಇದಕ್ಕೆ ಫುಲ್ಲು ರಶ್ಶು, ಹಣ್ಣು ಹೂವು ತಗೊಳ್ಳೋರೆಲ್ಲ ಸಿಕ್ಕಾಬಿಟ್ಟೆ ರಶ್ ಇದೆ. ಬುಜ್ಜಿ ಬೈ ಸೈಡ್ ಬಾ ನೀನು. ಬೈಕ್ಗಳು ಕಾರ್ಗಳು ಜಾಸ್ತಿ ಓಡಾಡ್ತಿದೆ. ಬಾ, ಸೊಪ್ಪು ಇಲ್ಲೇ ಸಿಗುತ್ತೆ ಪುಟ. ಸೊಪ್ಪು ಇಲ್ಲಿ ಮುಂದೆ ಸೌತೆಕಾಯಿ ಸೊಪ್ಪೆಲ್ಲ ತಗೊಳ್ಳೋಣ. ಇಲ್ಲಿ ಜಾಸ್ತಿ ಚುರುಮುರಿ ತಿನ್ನೋದು ಅಂತಂದರೆ ನಾನು ಸುನಿಲ್ಗೆ ಚುರುಮುರಿ ಸ್ಪಾಟ್ ಇದು. ಯಾವಾಗಲೂ ಹೋಗ್ತಾ ಬರ್ತಾ ತಿಂತಾ ಇರ್ತೀವಿ. ಇಲ್ಲಿ ಎಷ್ಟು ಸಖತ್ತಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಚುರುಮುರಿ ಬಂದುಬಿಟ್ಟು ಯಾರಿಗೆ ತಾನೇ ಇಷ್ಟ ಇಲ್ಲ. ಆ್ಯಂಡ್ ಒಳ್ಳೆ ಖಾರ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಚುರುಮುರಿ ಅಂತ ಮಾಡ್ತಾರೆ. ಪೈನಾಪಲ್, ನಿಪ್ಪಟ್ಟು, ಸೌತೆಕಾಯಿ, ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ. ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಇವಾಗ ಟೈಮಲ್ಲಿ ವೀಕ್ಲಿ 1 ಟೈಮ್ ಆದರೂ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನು ಮಮ್ಮಿ ಈ ಕಡೆ ಸೈಡ್ ಬಂದಾಗೆಲ್ಲ ಟೇಸ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಮಮ್ಮಿನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು ಇಲ್ಲಿಗೆ. ನಾನು ಮನೆಗೆ ಪಾರ್ಸೆಲ್ ತೊಗೊಂಡು ಹೋಗ್ತಾಯಿದ್ವಿ ನಾನು ಸುನಿಲೆಲ್ಲ ಇರಬೇಕಾದ್ರೆ. ಇಲ್ಲ ಅಂತಂದರೆ ಇಲ್ಲೇ ಬಂದು ತಿಂತಾಯಿದ್ವಿ ನಾನು ಸುನಿಲ್. ಮಮ್ಮಿ ಬುಜ್ಜಿ ಎಲ್ಲ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಂತರನೇ ಅವ್ರಿಗೂ ಇಷ್ಟ. ಅವ್ರಿಗೂ ಕ್ರೇವಿಂಗ್ಸು, ಚುರುಮುರಿ ತಿನ್ಕೋಗೋಣ ನೀವು ತರ್ತಿರಲ್ಲ ಅಲ್ಲಿ ಅಂತ ಅಂದರು. ಹೆಂಗೋ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದೀನಿ. ಅವ್ರು ಯಾಕೋ ಫುಲ್ ಎಲ್ಲ ಕೈ ಕಾಲೆಲ್ಲ ಸ್ವೆಲ್ಲಿಂಗ್ ಇದೆ, ನನಗೆ ಚಳಿ ಥರ ಫೀಲ್ ಆಗ್ತಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಇಂಜೆಕ್ಷನ್ ಎಲ್ಲ ಹಾಕ್ಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದೆ. ಇದು ಹೆಲ್ತಿ ಫುಡ್ಡು ಹೌದು ಅಲ್ವಾ. ಸೊ ಸ್ಪೆಷಲ್ ಚುರುಮುರಿ ರೆಡಿ ಆಗಿದೆ, ತಿಂತಾ ಇದ್ದೀವಿ. ಖಾರ ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು. ತಿಂದ್ಕೊಂಡು ಇವಾಗ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕು. ನಾಳೆ ಹಬ್ಬ ಇರೋದ್ರಿಂದ ಸೊಪ್ಪು ಇವತ್ತು ನೈಟ್ ಸಾಂಬಾರಿಗೆ ತೊಗೋಬೇಕು. ಆ್ಯಂಡ್ ಒಂದಷ್ಟು ವೆಜಿಟೇಬಲ್ಸ್ ಬೇಕು, ಅದನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಮಗೆ ಅಂದರೆ ಮನೆ ದೇವ್ರ ಹಬ್ಬ, ಡ್ಯಾಡಿಯವರ ಮನೆ ದೇವ್ರ ಹಬ್ಬ ಆಗಿರೋದ್ರಿಂದ ಶಿವರಾತ್ರಿ ತುಂಬಾ ಸ್ಪೆಷಲ್. ನಾಳೆ ಹಬ್ಬಕ್ಕಿಂತ ನಾವು ಇವತ್ತು ಏನು ಮಾಡಿದ್ದೀವಲ್ವ ಅದೇ ತುಂಬ ಸ್ಪೆಷಲ್. ಸೊ ಎಸ್, ಮನೆಗೆ ಬಂದ್ವಿ ನಾವು ಹಾಸ್ಪಿಟಲಿಂದ. ಹಾಗೆ ಮಮ್ಮಿಗೊಂದು ಚುರುಮುರಿ ಕೊಡಿಸ್ಕೊಂಡು ನೋಡಿ, ಬೆಳಿಗ್ಗೆ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಮಮ್ಮಿ. ನೋಡಿ ಹೇಳ್ಕೊಂಡು ತೋರಿಸ್ದೆ. ಬುಜ್ಜಿ ಹೋಮ್ವರ್ಕ್ ಬರೀತಾ ಇದ್ದಾನೆ. ಇವಾಗ ಹುಷಾರಿರಲಿಲ್ಲ ಅವರಿಗೆ, ಹಂಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಏನಾಯಿತು ಮಮ್ಮಿ? ಜಾಯಿಂಟ್ ಎಲ್ಲ ನೋವಿಲ್ಲ. ಇಲ್ಲಿ ಈ ಕೈದು ಎಲ್ಲ ಒಂಥರ ಚಳಿನಾ? ಸ್ವಲ್ಪ ಚಳಿ ಇದ್ದಂಗೆ, ಚಳಿ. ಏನಂದ್ರು ಡಾಕ್ಟರು? ಸೂಜಿ ಹಾಕಿದ್ರು. ಸೊ ಇವಾಗ ಸೊಪ್ಪು ಬಿಡಿಸ್ತಾ ಇದ್ದಾರೆ ಮಮ್ಮಿ, ಸೊಪ್ಪು ಸಾಂಬಾರು ಮಾಡೋಣ ಅಂತ. ಯಾಕೋ ಇಷ್ಟೊಂದು ನುಲಿತಾ ಇದೆಯಾ? ಏನಿಲ್ಲ, ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ದೀವಲ್ಲ, ಇವತ್ತು ರೆಸ್ಟ್ ಮಾಡಿ ಚೆನ್ನಾಗಿ. ರೆಸ್ಟ್ ಸ್ವಲ್ಪ ಕಮ್ಮಿ ಆಯಿತು ಮಮ್ಮಿಗೆ. ಕೆಲಸ ಮನೆ ಕೆಲಸ ಅನ್ಕೊಬಿಟ್ರೆ ನಾನು ಅವಾಗ ಮಾಡ್ತಿದ್ದಲ್ಲ ಆ ಕೆಲಸ ಏನು ಅನ್ಕೋಬೇಕು. ಆವಾಗ ಚೆನ್ನಾಗಿದ್ರಿ ಮಮ್ಮಿ, ಅವಾಗ ಹೆಂಗು. ಈಗ ಏಜು ಆಗ್ತಾ ಇರುತ್ತೆ ನಿಮಗೆ, ಆಪ್ರೇಷನ್ಸ್ಗಳಾಗಿದೆ. ಸೊ ಎಲ್ಲನೂ ನೋಡಿ ಕೆಲಸ ಮಾಡ್ತಿದ್ದ ಪುಟ್ಟ ನಾನು. ಯಪ್ಪ ಬಾಯಿಂದಾಗಿ ನಾನು, ನೀವು ಅಂದರೆ ನೋಡಿಲ್ಲ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ಗಿಂತ 1 ಇಯರ್ ಈ ಬ್ಯಾಕು ನಾವು ತೋಟದಲ್ಲೆಲ್ಲ ಎಷ್ಟು ಕೆಲಸ ಮಾಡಿದ್ರಿ ಗೊತ್ತಾ? ನಮ್ಮ ತೋಟದಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು. ತೋಟ ನೋಡ್ಕೊಳ್ಳೋದು, ಹಸು ಸಾಕಿದೆ, ಕುರಿ ಸಾಕಿದೆ, ಕೋಳಿ ಸಾಕಿದೆ. ಮತ್ತು ತೋಟದ ಕೆಲಸ ನನಗೆಲ್ಲ ಬರುತ್ತೆ. ತೋಟದಲ್ಲಿ ಕಳೆ ಕೀಳೋದಾಗ್ಬೋದು, ಬಿತ್ತನೆಗಳು ಹಾಕೋದಾಗ್ಬೋದು, ಗೊಬ್ಬರ ಹಾಕೋದಾಗ್ಬೋದು, ಫುಲ್ ಏನೇನು ಮಾಡ್ಬೇಕು ಎಲ್ಲ ಕೂಡ ಮಾಡ್ತಿದ್ದೆ. ತೋಟದಲ್ಲಿ ನಾನು ತುಂಬ ಕೆಲಸನೇ ಮಾಡ್ತಿದ್ದೆ. ಆಗ ಅಂದರೆ ಅವಾಗ ಸಖತ್ತು ಎಲ್ಲರೂ ನೋಡ್ಕೊಳ್ಳೋದು, ಎಲ್ಲ ಕೆಲಸನೂ ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ.
ಕಾಲದಿಂದ ಸೋಂಬೇರಿ ಕಣಪ್ಪ ನಮ್ಗಿಲ್ವಲ್ಲ. ಅವಾಗ ಸಿಕ್ಕಾಪಟ್ಟೆ ಕೆಲಸನೂ ಇರ್ತೈತೆ ಹಂಗೆ. ಕೆಲ್ಸಕ್ಕೆಲ್ಲ ಬರೋರು ಅವ್ರಿಗೆ ಅಡುಗೆ ಊಟ ಒಂದೊಂದ್ಸರಿ ಎಲ್ಲ 20 ಜನ 30 ಜನಕ್ಕೆಲ್ಲ ಅಡುಗೆ ಮಾಡಿದ್ದೀನಿ. ಮುದ್ದೆ ಅನ್ನ ಸಾಂಬಾರು ಅನ್ಕೊಂಡು ಟೈಮಲ್ಲಿ ನಾಷ್ಟ ಅಮ್ಮಮ್ಮ ಚಿಮ್ಮಾಜಿನಾಗ್ರಲ್ಲಿತ್ತಲ್ಲ ಆಗ ಅಮ್ಮಮ್ಮ ಎಲ್ಲರಿಗೂ ಊಟ ರೆಡಿ ಮಾಡ್ಕೊಡ್ತಿತ್ತು. ಜಾಸ್ತಿ ವಿಡಿಯೋ ಮಾಡ್ತಿತ್ತು, ನಾವು ತಿಂದ್ವಿ, ಚೆನ್ನಾಗಿತ್ತು. ಎಮ್ಮಿ ಟೇಸ್ಟ್ ಚೆನ್ನಾಗಿತ್ತು. ಎಮ್ಮಿ ದೀಪಮ್ಮ ಅವ್ರ ಮನೆಯಲ್ಲಿ, ಸೋಮಮ್ಮ ಅವ್ರ ಮನೆಯಲ್ಲಿ ಚೆನ್ನಾಗಿತ್ತು. ಎಲ್ಲ ರೌಂಡ್ಸ್ ಆಗ್ತಿದ್ದಲ್ಲ ದೀಪಮ್ಮನ ಮನೆ, ಶಿವಮ್ಮನ ಮನೆ. ಅವನಂತ ಯಾರನ್ನ ಮರೆಯಲ್ಲ ಶಿವಕಾಂತದಲ್ಲಿ. ಎಸ್, ಎಲ್ಲಿಂದನೋ ಎಲ್ಗೊಂಡು ಹೋಗ್ಬಿಡ್ತಾನೆ ಇವಾಗ. ಸೊ ಬನ್ನಿ ಇವತ್ತು ಸೊಪ್ಪಿನ ಸಾಂಬಾರು. ಪೊಂಗಲ್ ತಿನ್ಕೊಂಡು ಬರ್ಲಾ? ನೀನು ಫಸ್ಟು ಹೋಮ್ವರ್ಕ್ ಮುಗಿಸ್ತು. ಇವಾಗ ಒಂದು ಹೋಮ್ವರ್ಕ್ ಬರೋಕ್ಕೆ ಎಷ್ಟು ಗಂಟೆ ಮಾಡ್ತೀಯ ಬುಜ್ಜಿ? ಆಯ್ತು ಸೊಪ್ಪು ಆಯ್ತು. ನೀನು ಮಸಾಲೆ ರುಬ್ಕೊಬಿಟ್ಟು ಸ್ವಲ್ಪನೇ ಮಾಡ್ಕೊ ಗಟ್ಟಿ. ಏನು ಎಷ್ಟು ತಿನ್ನಕ್ಕೆ ಎಲ್ಲ ಎಷ್ಟು ಗೊಜ್ಜು ಹಾಕೊಳ್ಳಲ್ಲ, ಸ್ವಲ್ಪನೇ ಮಾಡಿ ಗೊಜ್ಜು ಥರನೇ ಟೈಪ್ ಟೈಪ್. ಅಡುಗೆ ಎಲ್ಲ ಮಾಡ್ಬಿಟ್ಟು ಬಂದೆ. ಇವತ್ತು ಆಯಿಲ್ ಮಸಾಜ್ ಮಾಡಿಸ್ಬೇಕು ಮಮ್ಮಿ ಹತ್ರ. ಅವರು ಊಟ ಎಲ್ಲ ಮಾಡ್ತಾ ಇದ್ದಾರೆ, ಮಾಡಲಿ. ನನಗೆ ಒಂಚೂರು ಏನಾದರೂ ತಿಂದರೆ ಸಾಕು ಫ್ರೆಂಡ್ಸ್. ಇತ್ತೀಚೆಗೆ ಡೈಜೆಷನ್ನೇ ಆಗಲ್ಲ ಬೇಗ. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಮೂಲಿ ಅಲ್ವಾ, ಒಬ್ಬೊಬ್ರಿಗೆ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ನನಗೆ ಬುಜ್ಜಿದ್ರಲ್ಲಿ ತಿನ್ಬೇಕಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಇತ್ತು, ಅಂದರೆ ತಿಂತಾನೆ ಇರಬೇಕು ಅಂತ. ಈಗ ಈ ಪ್ರೆಗ್ನೆನ್ಸಿಯಲ್ಲಿ ಒಂಚೂರು ಏನಾದರೂ ತಿಂದ್ಬಿಟ್ಟೆ ಅಂತಂದರೆ ಡೈಜೆಷನ್ ಆಗೋಕ್ಕೆ 2 ಅವರ್ ಬೇಕು ನನಗೆ. ಸೊ ಆವಾಗಲೇ ತಿಂದಿದ್ದು 6 ಗಂಟೆಲಿ. ಇವಾಗ 8:30 ಆದ್ರೂ ಇನ್ನೂ ಹೊಟ್ಟೆ ಹಸಿತಲ್ಲ ನನಗೆ. ಹಾಗೆ ಸ್ವಲ್ಪ ಆ ಕಡೆ ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂದು ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ವಾಕ್ ಮಾಡಿ ಆಮೇಲೆ ಮಲ್ಕೊಳ್ಳೋದು. ನಾನು ವಿಡಿಯೋನ ಎಂಡ್ ಮಾಡಬೇಕು ಅಂತ ಆವಾಗಲೇ ಎಂಡ್ ಮಾಡಿಬಿಡ್ತಿದ್ದೆ. ಸಾಂಬಾರ್ದು ಏನು ಆಗ್ತಾಯಿತ್ತಲ್ಲ ಆವಾಗಲೇ. ಬಟ್ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಹಾಗಾಗಿ ನನಗೆ ಇವಾಗ ಹೆಂಗೆ ಅಂತಂದರೆ ಮಾತುಗೂ ಸುಸ್ತಾದಂಗೆ ಫೀಲ್ ಆಗುತ್ತೆ. ಏನೋ ಒಂದು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ. ಸೊ ಹಿಡಿದು ಮಾತಾಡ್ತಾ ಇರ್ತೀನಿ. ಏನು ಅಂತಂದರೆ, ನಾನು ನಮ್ಮ ಮಮ್ಮಿ ಜೊತೆ ಯಾವ್ದಾದ್ರು ರೀಲ್ಸ್ ಪೋಸ್ಟ್ ಮಾಡಿದಾಗ, ವೀಡಿಯೋಸ್ ಪೋಸ್ಟ್ ಮಾಡಿದಾಗ ನನಗೆ ರೆಗ್ಯುಲರಾಗಿ ಬರೋದು, ನೀವು ಅಮ್ಮ ಮಗಳು ಎಷ್ಟು ಚೆನ್ನಾಗಿದ್ದೀರಾ, ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದೀರಾ ಅಂತ ಅಲ್ಲ, ಎಷ್ಟು ಅನೋನ್ಯತೆವಾಗಿದ್ದೀರಾ ನೀವು. ಆ್ಯಂಡ್ ನಿಮ್ಮ ಬಾಂಡಿಂಗ್ ನಮ್ಗೆ ತುಂಬಾ ಇಷ್ಟ. ಯಾಕಂತಂದರೆ ವ್ಲಾಗ್ಸಲ್ಲಿ ನಮ್ಮ ಮಮ್ಮಿ ಮಾತಾಡೋದು ತೋರಿಸ್ತಾ ಇರ್ತೀನಿ. ಇತ್ತೀಚೆಗೆ ಕಮ್ಮಿ ಆಗಿದೆ. ಅವರು ಸ್ವಲ್ಪ ಮನೆ ಕೆಲಸದಲ್ಲಿ ಬ್ಯುಸಿ, ನಾನು ಸ್ವಲ್ಪ ವ್ಲಾಗ್ಸಲ್ಲೆಲ್ಲ ಎಷ್ಟು ಬೇಕಷ್ಟು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೀನಿ. ಸೊ ನಾವು ಇರೋ ರೀತಿ ಎಲ್ಲನೂ ನೋಡಿ ಒಂದಷ್ಟು ಜನ ನೀವು ಆ್ಯಕ್ಟಿಂಗ್ ಮಾಡ್ತೀರಲ್ವ, ವೀಡಿಯೋಗೋಸ್ಕರ ಹಿಂಗಿರ್ತೀರ. ಮತ್ತು ನಾವು ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ನಮ್ಮದು ಸಪೋರ್ಟ್ನೆಸ್ ಆಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಆ್ಯಂಡ್ ಮಾತಾಡ್ತಾ ಇರ್ತೀರ. ನೀವಿಬ್ಬರು ಬಾಂಡಿಂಗ್ ಹಿಂಗೆ ಇದೆಯಾ, ಇದು ಹೆಂಗೆ ಸಾಧ್ಯ, ಅಮ್ಮ ಮಗಳು ಒಂದೇ ಮನೇಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಜಗಳನೇ ಬರಲ್ವ ನಿಮ್ಮ ನಡುವೆ, ಹೀಗೆಲ್ಲ ಕಾಮೆಂಟ್ಗಳನ್ನ ಮಾಡ್ತೀರಾ. ಸೊ ಅವಾಗ ನನಗೆ ಅನ್ಸೋದು ಒಂದೇ, ಜಗಳ ಅಮ್ಮ ಮಗಳ ಮಧ್ಯ ಜಗಳ ಏನಕ್ಕೆ ಬರಬೇಕು, ಏನಕ್ಕೆ ಬರುತ್ತೆ ಅಂತ ನನಗೆ. ಏನಕ್ಕೆ ಅಂತಂದರೆ ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಮಮ್ಮಿ ಹಿಂಗೇನೆ ಏನೇ ಆಗಲಿ ತಲೆ ಮೇಲೆ ತಲೆ ಬಿದ್ರೂ ಹಿಂಗೇನೆ ನಾನು ನಮ್ಮ ಮಮ್ಮಿ ಅಂತೂ ಚಿಕ್ಕ ವಯಸ್ಸಿಂದನೂ ಮಕ್ಕಳು ಇವಾಗಲೂ ಮಕ್ಕಳು. ಅವ್ರ ಜೀವನ ಅರ್ಧಕ್ಕರ್ಧ ಮಕ್ಕಳಿಗೋಸ್ಕರನೇ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇವಾಗಿದ್ದಂಗೆ ಲೈಫು ಚಿಕ್ಕದ್ರಲ್ಲೂ ಇರಲಿಲ್ಲ. ನಮಗೆ ನೋಡೋಕ್ಕೆ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಚಿಕ್ಕದ್ರಲ್ಲಿ ಅವ್ರು ಮಾಡಿರೋ ತ್ಯಾಗಗಳು, ಅವ್ರು ಪಟ್ಟಿರೋ ಕಷ್ಟಗಳು, ಎಷ್ಟು ಸಫರ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ. ಯಾಕಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಫ್ಯಾಮಿಲಿ ಮ್ಯಾಟರ್ ಅವ್ರಿಗೆ ಗೊತ್ತಿರುತ್ತೆ. ಹಾಗೇನೇ ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಚಿಕ್ಕದ್ರಿಂದ ಅವ್ರು ಎಷ್ಟೆಲ್ಲ ಅನುಭವಿಸ್ಕೊಂಡು ಬಂದಿರ್ತಾರೆ, ಹೆಂಗೆಲ್ಲ ಇರುತ್ತೆ ಅವ್ರ ಜೀವನ ಅಂತ. ಲಿಟ್ರಲಿ ಫ್ರೆಂಡ್ಸ್, ನೀವು ನಂಬೋದಿಲ್ಲ, ನಾವು ಚಿಕ್ಕವರು ಅಂತ ಅಂದರೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಆವಾಗ ನಮ್ಮ ಮನೇಲಿ ಒಂದು ರೂಪಾಯಿ ಇಲ್ಲದೆ ಇರೋ ದಿನನೂ ನೋಡಿದ್ದೀವಿ. ಸರಿನಾ? ನಮ್ಮ ಮಮ್ಮಿ ಹಂಗಿದ್ರೂ ನಮ್ಮನ್ನು ಒಂಚೂರು ಇವ್ರಿಗೆ ಏನು ಕೊರತೆ ಆಗಬಾರ್ದು, ಬೇರೆ ಮಕ್ಳನ್ನ ನೋಡಿ ಇವರು ನಮ್ಗೆ ಯಾಕೆ ಈ ಥರ ಇಲ್ಲ ಆ ಥರ ಫೀಲ್ ಆಗಬಾರ್ದು ಅಂತ ಹಂಗೆ ಬೆಳೆಸ್ತಾರೆ. ನನ್ನನ್ನಾಗಿರ್ಬೋದು, ನನ್ನ ತಮ್ಮನಾಗಿರ್ಬೋದು. ಇವಾಗ ದೊಡ್ಡವರಾದ್ಮೇಲೆ ನಾವು ಹಂಗೆ ಹಿಂಗೆ ಅಂತ ನಾವು ಬಿಲ್ಡಪ್ ತೊಗೋಬೋದು. ಅಂದರೆ ನಾವು ಅರ್ನ್ ಮಾಡ್ತಾಯಿದ್ದೀವಿ, ನಿಮ್ಗಳಿಗೆ ಏನಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ಬೋದು ಮಕ್ಕಳು ದೊಡ್ಡವರಾದ್ಮೇಲೆ. ಬಟ್ ಹೆತ್ತವ್ರಿಗೆ ಗೊತ್ತಿರುತ್ತೆ ಮಕ್ಕಳನ್ನ ಚಿಕ್ಕವರಿಂದ ದೊಡ್ಡದು ಮಾಡೋವರೆಗೂ ಎಷ್ಟು ಕಷ್ಟ ಇರುತ್ತೆ. ಪ್ರತಿಯೊಂದು ನಾವು ಹಾಕೊಳ್ಳೋ ಬಟ್ಟೆಯಿಂದ ಆಗಿರ್ಬೋದು, ಕೊಡಿಸೋ ಫುಡ್ಡಿಂದ ಆಗಿರ್ಬೋದು,
ಎಜುಕೇಷನ್ ಆಗಿರ್ಬೋದು ಎಲ್ಲದಕ್ಕೂ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೇನೆ ಗೊತ್ತಿರುತ್ತೆ. ಏನು ಅಂತಂದರೆ ನಮ್ಮ ಮಮ್ಮಿಗೆ ಅವಾಗಿಂದನೂ ಹೆಲ್ತ್ ಇಶ್ಯೂಸ್ ಜಾಸ್ತಿ. ಅದರಲ್ಲೂ ಎಲ್ಲನೂ ಮಾಡಿಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹ್ಯಾಪಿಯಾಗಿ ನೆನ್ನೆ ಇದ್ದಿದ್ದು. ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಮಮ್ಮಿ ಜೊತೆನೇ ಇದ್ದು. ನಮ್ಮ ಮಮ್ಮಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ನನಗೆ. ಅವ್ರ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅವ್ರು ಹೆಂಗೆ ಏನು ಎತ್ತ ಅಂತ ಮನೇಲಿರೋರು ಬಿಟ್ಟರೆ ಹೊರಗಡೆಯವ್ರಿಗೆ ಏನೂ ಗೊತ್ತಿರಲ್ಲ. ಸೊ ಹಂಗಾಗಿ ನಾನು ಚಿಕ್ಕವಳಿದ್ದಾಗಿಂದನೂ ಮಮ್ಮಿ ಮಗಳೇ. ನಾನು ಚಿಕ್ಕದ್ರಿಂದನೂ ನಮ್ಮ ಮಮ್ಮಿ ಈವನ್ ಫ್ರೆಂಡ್ಸ್ ಜೊತೆ ಹೆಂಗೆಲ್ಲ ಶೇರ್ ಮಾಡ್ಕೋತಾರೆ, ಫ್ರೆಂಡ್ಸ್ನ ಯಾವ ರೀತಿ ಟ್ರೀಟ್ ಮಾಡ್ತಾರಲ್ವ ಹಾಗೇ ನಮ್ಮನ್ನು ಟ್ರೀಟ್ ಮಾಡಿರೋದು. ಹಾಗಾಗಿ ನಾನು ಜಾಸ್ತಿ ಮಮ್ಮಿಗೆ ಏನೂ ಟಚ್ಚು. ಏನು ಇವಾಗಲೂ ಅಷ್ಟೇ, ಅವ್ರಿಗೆ ಏನೇ ನಗು ಬರಲಿ, ಅಳು ಬರಲಿ, ಕಷ್ಟ ಇರಲಿ, ಏನೇ ಆಗಲಿ ಕೂತ್ಕೊಂಡು ಹೇಳ್ಕೊಂಡು ಹತ್ಬಿಡ್ತಾರೆ ನನ್ನ ಜೊತೆ ಕೂತ್ಕೊಂಡು. ಸೊ ಹಾಗಾಗಿ ನಾನು ನಮ್ಮ ಮಮ್ಮಿ ಏನೇ ಇದ್ರೂ ಕೂತಿ ಮಾತಾಡಿ ಬಗೆಹರಿಸ್ಕೋತೀವಿ ಹೊರತು ಇಲ್ಲ ನನಗೇನಾದರೂ ನನಗೆ ಗೊತ್ತೇ ಆಗ್ತಿಲ್ಲ ಮಮ್ಮಿ, ನನಗೆ ತುಂಬಾ ಆ ಥರ ಸಿಚುವೇಶನಲ್ಲಿ ಇದ್ದೀನಿ ಅಂತ ಅಂದ್ರೂ ನಮ್ಮ ಮಮ್ಮಿ ಹತ್ರ ಕೂತು ಮಾತಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ನನಗೆ. ಸೊ ನನಗೆ ನಮ್ಮ ಮಮ್ಮಿ ಹೆಂಗೆ ಅಂತಂದರೆ ನನ್ನ ಫಸ್ಟ್ ಲವ್ ಯಾವಾಗಲೂ ನಮ್ಮ ಮಮ್ಮಿನೇ. ಏನಕ್ಕೆ ಅಂತಂದರೆ ನಾನು ಅವ್ರ ಮಗಳು, ಅವ್ರು ನಮ್ಮ ಮಮ್ಮಿ. ನಾನು ಹುಟ್ಟಿದಾಗಿಂದನೂ ನೋಡ್ಕೊಂಡು ಬಂದಿರೋದು ಅವ್ರನ್ನೇ. ಸೊ ಅದು ಹೆಂಗೆ ಚೇಂಜ್ ಆಗುತ್ತೆ ಅಲ್ವಾ, ಜಗಳ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಅವ್ರಿಗೆ ಕಷ್ಟ ಬಂತು ಅಂತನೋ ಬಿಟ್ಟೋಗೋದು ಸೆಕೆಂಡರಿ. ಬಿಟ್ಟು ಹೋಗ್ಬಿಡ್ಬೋದು. ಬಟ್ ಆದರೆ ತಾಯಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಏನು ಮಾಡಿದ್ದಾರೆ ನಮಗೋಸ್ಕರ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಪ್ರೆಸೆಂಟು ಎವ್ರಿ ಮೂಮೆಂಟ್ ಕೂಡ ಅವರು ನಮಗೋಸ್ಕರನೇ, ನಮಗೆ ನಮ್ಮ ಮನೆಯವ್ರಿಗೋಸ್ಕರನೇ ಅಂತಲೇ ಮಾಡ್ತಾರೆ ಹೊರತು ಅವ್ರಿಗೆ ಅಂತ ಏನೂ ಮಾಡ್ಕೊಳ್ಳಲ್ಲ ಲೈಫಲ್ಲಿ. ಸೊ ಇದೆಲ್ಲ ನೋಡ್ತಾ ಇದ್ದೀನಿ ನಾನು, ನೋಡ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಸೊ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾರನ್ನೇ ಆಗಿರ್ಬೋದು, ನನಗೆ ಯಾರು ನನ್ನ ಫ್ಯಾಮಿಲಿ ಅಂತ ಇದ್ದಾರೆ ಅವ್ರು ಯಾರನ್ನೂ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ನನ್ನ ಮಮ್ಮಿನಾದ್ರೂ ಅಷ್ಟೇ. ಇವಾಗ್ಲೂ ನಂದೊಂದು ಸ್ಪೆಷಲ್ ಪ್ಲೇಸ್ ಇದೆ ಅಂತಂದರೆ ನಮ್ಮ ಮಮ್ಮಿಗೆ. ನಿಮ್ಮ ಹಸ್ಬೆಂಡ್ ಅಂತ ಕೇಳ್ಬೋದು, ಅವ್ರಿಗೆ ಆದಂಥ ಸ್ಪೆಷಲ್ ಪ್ಲೇಸ್ ಇನ್ನೊಂದು ಕಡೆ ಇದೆ. ನಮ್ಮ ಮಮ್ಮಿಗೆ ಕೊಟ್ಟಿರಬೇಕಾಗಿರುವಂಥ ಒಂದು ಸ್ಪೆಷಲ್ ಪ್ಲೇಸ್ ಎಕ್ಸ್ಟ್ರಾ, ನಮ್ಮ ಡ್ಯಾಡಿಗಿಂತ ಒಂದು ಎಕ್ಸ್ಟ್ರಾ ಪ್ಲೇಸ್ ಅಂತ ಅಂದರೆ ನಮ್ಮ ಮಮ್ಮಿಗೇ. ಎಲ್ಲರೂ ಅಂತಾರೆ ಹೆಣ್ಮಕ್ಳು ಬಂದು ಅಪ್ಪನಿಗೆ ಜಾಸ್ತಿ ಲವ್ ಮಾಡ್ತಾರೆ ಅಂತ. ಬಟ್ ನಾನು ಇಷ್ಟಪಟ್ಟರು ನಮ್ಮ ಮಮ್ಮಿ ಅಷ್ಟು ನಾನು ಯಾರನ್ನೂ ಇಷ್ಟಪಡಲ್ಲ ಲೈಫಲ್ಲಿ. ಅವ್ರು ಬಂದು ನನಗೆ ಫ್ರೆಂಡ್ ಥರ. ಈಗಲ್ಲ, ಮೊದಲಿಂದನೂ ಅಷ್ಟೇ, ಇವಾಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಏನೇ ಒಂದು ಹೇಳಬೇಕು ಅಂದ್ರೂ ಕ್ಯಾಶುವಲ್ ಆಗೇ ಹೇಳ್ತಾರೆ, ಶೇರ್ ಮಾಡ್ಕೋತಾರೆ ಎಲ್ಲನೂ. ಸೊ ಇದರಲ್ಲಿ ಯಾಕೆ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಈವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ, ನಮ್ಮ ಕ್ಲೋಸ್ ರಿಲೇಟಿವ್ಸ್ ಕೂಡ ಕೇಳ್ತಾರೆ, ನೀವು ಅಮ್ಮ ಮಗಳು ಯಾವತ್ತೂ ಜಗಳ ಆಡಲ್ವಾ, ಏನಕ್ಕೆ ಜಗಳ ಬಡಲ್ಲ ನಿಮ್ಮ ಮಧ್ಯ, ನಮ್ಮ ಮಕ್ಳು ಏನಕ್ಕೆ ಹಿಂಗೆ ಅಪೋಸಿಟ್ ಮಾತಾಡ್ತಾರೆ, ನಾವು ಒಂಚೂರು ಮಾತಾಡೋಂಗಿಲ್ಲ, ಅಪೋಸಿಟ್ ಮಾತಾಡ್ತಾರೆ, ಅವ್ರು ಒಂಚೂರು ಮಾತಾಡೋಂಗಿಲ್ಲ, ನಾವು ಅಪೋಸಿಟ್ ಮಾತಾಡ್ತೀವಿ, ಅಷ್ಟಿಗೇ ಮುನ್ಸಾಗುತ್ತೆ. ಸೊ ಈ ಥರ ಒಂದಷ್ಟು ಜನ ಏನಕ್ಕೆ ಜಗಳ ಆಡಲ್ಲ ಅಂತ ಕ್ಯಾಶುವಲಾಗಿ ಕೇಳಿದ್ರು. ಇನ್ನೊಂದಷ್ಟು ಜನ ಇವ್ರು ಏನು ಹಿಂಗಿದಾರಲ್ಲ, ಇವ್ರ ಬಾಂಡಿಂಗ್ ಹಿಂಗಿದೆಯಲ್ಲ ಅನ್ನೋದು ಒಂದು ಅವ್ರ ಮನಸ್ಸಲ್ಲೂ ಅನ್ನಿಸ್ತಾ ಇರುತ್ತೆ. ನನ್ನ ಲೈಫಲ್ಲಿ ಏನು ಚೇಂಜ್ ಆದ್ರೂ, ಯಾರು ಚೇಂಜ್ ಆದ್ರೂ, ಯಾರು ಬರಲಿ ಯಾರು ಬಿಡಲಿ, ನಾನಂತೂ ಹಿಂಗೆ ಇರ್ತೀನಿ. ಅದು ನನಗೆ ಗೊತ್ತಿಲ್ಲ, ನಾನು ಲೈಫಲ್ಲಿ ದೂರ ಮಾಡ್ಕೊಳ್ಳೋದನ್ನ ನಾನು ಮೈಂಡ್ಗೂ ಹಾಕ್ಕೊಂಡಿಲ್ಲ ಇದುವರೆಗೂ. ಈವನ್ ಸುನಿಲ್ ಆಗಿರ್ಬೋದು, ಅವರು ಮನೆ ಮಗನಾಗೇ ಇದ್ದಾರೆ, ಸರಿನಾ, ಅಳಿ ಅಲ್ಲ, ಮನೆ ಮಗನಾಗೇ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೇಳ್ತಾರೆ, ನೀವೇನಕ್ಕೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ಏನಕ್ಕೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ಅತ್ತೆ ಮಾವನ ಜೊತೆ ಎಲ್ಲ. ಆ್ಯಕ್ಚುಲಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ, ಅವರು ಜೊತೆಗೆ ಇಟ್ಕೊಂಡು ನೋಡ್ಕೊತಾ ಇದ್ದಾರೆ. ಅವ್ರು ನನ್ನ ಜೊತೆ ಇಲ್ಲ, ನಾನೇ ಅವ್ರ ಜೊತೆ ಇರೋದು, ನಾನೇ ಅವ್ರಿಗೆ ಡಿಪೆಂಡ್ ಆಗಿರೋದು. ಬಿಕಾಸ್ ನಾನು ಅಲ್ಲಿಂದ ನನ್ನ ಮಗನ ಒಬ್ಬನೇ ಕರ್ಕೊಂಡು ಬಂದುಬಿಟ್ಟು ಇಲ್ಲಿಟ್ಕೊಂಡು ನಾನು ಓದ್ಸೋಕೆ ಆಗ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ, ಒಬ್ಬಳೇ ಇದ್ಕೊಂಡು. ಯಾಕಂತಂದರೆ ಯಾವಾಗಲೂ ಒಬ್ಬೊಬ್ಬಳೇ ಇದ್ದಿದ್ದು ಮಗಳು ಅಲ್ಲ ನಾನು. ಸೊ ನನಗೋಸ್ಕರ ನನ್ನನ್ನು ಅವ್ರ ಜೊತೇಲಿ ಇಟ್ಕೊಂಡು, ಅವ್ರದ್ದು 1000 ಇರುತ್ತೆ, 1000 ಕೆಲಸಗಳ ನಡುವೆನೂ ನನ್ನನ್ನು ಇಟ್ಕೊಂಡು ನನಗೋಸ್ಕರನೇ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ನನ್ನ ಫ್ಯಾಮಿಲಿಯವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವರು ಮಗಳಿಗೆ ಎಷ್ಟು ಪ್ರಿಫರೆನ್ಸ್ನ ಕೊಡ್ತಾ ಇದ್ದಾರೆ, ಮಗಳು ಮೊಮ್ಮಗ, ನನ್ನ ಅಳಿಯ ಎಲ್ಲೋ ಇದ್ದಾರೆ ದೂರದಲ್ಲಿ ಅಂತ ಅಂದ್ಬಿಟ್ಟು. ಸೊ ಹೆಂಗೆ ಈ ಬಾಂಡನ್ನ ನಾನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಅಲ್ವಾ. ಸೊ ನನಗೋಸ್ಕರನೇ ಬದುಕ್ತಾ ಇದ್ದಾರೆ, ಒಂದಷ್ಟು
ಜೀವಗಳು ಅಂತಂದರೆ ನಾನು ಅವ್ರಿಗೋಸ್ಕರನೂ ಲೈಫ್ ಲೀಡ್ ಮಾಡಬೇಕು ಯಾವಾಗ್ಲೂ. ಸೊ ನಾನು ಹಂಗೆ ಇದ್ದೀನಿ, ನಾನು ಹಿಂಗೆ ಇರ್ತೀನಿ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅಂದರೆ ನಮ್ಮ ನೆಮ್ಮದಿ ಕೆಡಿಸೋ ಕೆಲಸ ಯಾರೂ ಮಾಡೋಕ್ಕೆ ಬರಬೇಡಿ ಅಷ್ಟೇ. ನಾವು ಹ್ಯಾಪಿಯಾಗಿದ್ದೀವಿ, ಹ್ಯಾಪಿ ಫ್ಯಾಮಿಲಿಯಾಗೇನೆ ಇರ್ತೀವಿ ಯಾವಾಗ್ಲೂ. ಸೊ ನೆಮ್ಮದಿ ಕೆಡಿಸೋ ಕೆಲಸ ಯಾವಾಗಲೂ ಮಾಡಬಾರ್ದು, ನೆಮ್ಮದಿಯಾಗಿರೋದಕ್ಕೇ ಟ್ರೈ ಮಾಡ್ತೀವಿ. ಎಷ್ಟೆಲ್ಲ ನೋಡ್ಬಿಟ್ಟಿದ್ದೀವಿ, ಕಷ್ಟಗಳನ್ನ ಬಿಟ್ಬಿಟ್ಟಿದ್ದೀವಿ, ಎಲ್ಲ ಆಗೋಯ್ತು. ಈಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ನಾವಾಯಿತು ಇದಾಯಿತು. ಆ್ಯಂಡ್ ನನಗೆ ಒಂದು ಬೇಜಾರಿನ ವಿಷಯ ಅಂತಂದರೆ ನಮ್ಮ ಮಮ್ಮಿ ಯಾವಾಗಲೂ ಹುಷಾರು ತಪ್ತಿರ್ತಾರೆ. ಸೊ ಅದು ಕಮ್ಮಿ ಆಗಬೇಕು ನನಗೆ. ಅವರು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ಒಂದು ಆಸೆ ನನಗೆ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ರು ಯಾವಾಗಲೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಅವ್ರ ಹೆಲ್ತ್ ಇಂಪಾರ್ಟೆಂಟು. ದೇವ್ರ ಹತ್ರ ಕೇಳ್ಕೊಳ್ಳೋದು ನನಗೆ ನನ್ನ ಒಳ್ಳೆ ಲೈಫು ಲೀಡ್ ಮಾಡೋಕ್ಕೆ ಒಳ್ಳೆ ದುಡ್ಡು, ಅದನ್ನೆಲ್ಲ ನೆಕ್ಸ್ಟ್ ಕೇಳ್ಕೊಂಡು ಫಸ್ಟ್ ಕೇಳ್ಕೊಳ್ಳೋದೆ ನಮ್ಮ ಮಮ್ಮಿ ಹೆಲ್ತು. ನಮ್ಮ ಮಮ್ಮಿ ಹೆಲ್ತ್ ಚೆನ್ನಾಗಿರ್ಬೇಕು, ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ಈ ಥರ ನನ್ನದು ಮೈಂಡ್ ಸೆಟ್ ಇರೋದು ಯಾವಾಗಲೂ. ಅದನ್ನು ಬಿಟ್ಟರೆ ಅವರೆಲ್ಲ ಚೆನ್ನಾಗಿದ್ರು ಅಂತಂದರೆ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ. ಲೈಫಲ್ಲಿ ಅಚೀವ್ ಮಾಡೋದಕ್ಕೆ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನೋದು ಫ್ಯಾಮಿಲಿ. ಸೊ ಆ ಫ್ಯಾಮಿಲಿ ಇರೋದಕ್ಕೇ ನಾನು ಈ ಸ್ಟೇಜಿಗೆ ಬಂದಿರೋದು. ನಮ್ಮ ಮನೇಲಿ ಪ್ರತಿಯೊಬ್ಬರೂ ಕೂಡ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಮೇಯ್ನು ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮಮ್ಮಿ ಆಗಿರ್ಬೋದು, ಮೇಯ್ನು ಬ್ಯಾಕ್ ಬೋನ್ ನನಗೆ ಸಪೋರ್ಟಿವ್ ಸಿಸ್ಟಮ್ ಅಂದರೆ ಅವರೇ. ಸೊ ಅವರೆಲ್ಲರೂ ಚೆನ್ನಾಗಿರಬೇಕು ಅನ್ನೋದನ್ನೇ ನಾನು ಯಾವಾಗಲೂ ಕೇಳ್ಕೊಳ್ಳೋದು. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.